ನಮ್ಮ ಸಮಾಜದ ಅನೇಕ ನಾಯಕರು ನಿಮಗೆಲ್ಲ ತಿಳಿಸಿದ ಪ್ರಕಾರವಾಗಿ ಲಿಂಗಾಯತ ಪಂಚಮಸಾಲಿಗಳು, ಮೈಸೂರು ಪ್ರಾಂತದ ಗೌಡ ಲಿಂಗಾಯತರು, ಕರಾವಳಿ ಪ್ರಾಂತದ ಮಲೆಗೌಡರು, ಕಲ್ಯಾಣ ಕರ್ನಾಟಕದ ದೀಕ್ಷೆ ಲಿಂಗಾಯತರು, ಇವರೆಲ್ಲರ ಮಕ್ಕಳಿಗೂ ಸಂವಿಧಾನಬದ್ಧವಾಗಿ ನ್ಯಾಯ ಸಿಗಬೇಕು ಅಂತೇಳಿ ಇಡೀ ಕರ್ನಾಟಕದ ಎಲ್ಲ ಪಂಚಮಸಾಲಿಗಳು ನಾವೆಲ್ಲರೂ ಸಹ ಶಿಕ್ಷಣವನ್ನು ಮತ್ತು ಉದ್ಯೋಗವನ್ನು ಪಡಿಬೇಕು ಅಂತೇಳಿ ಕಳೆದ 5 ವರ್ಷಗಳ ನಿರಂತರವಾಗಿ ಚಳವಳಿ ಮಾಡ್ತಾ ಬಂದೇವೆ. ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ. ಈ ಹೋರಾಟ ಯಾವುದೇ ಪಕ್ಷ ಬಂದ ಅಧಿಕಾರಕ್ಕೆ ಬರಲಿ, ಯಾರೇ ಮುಖ್ಯಮಂತ್ರಿ ಆಗಿರಲಿ, ಒಂದು ಸಂಕಲ್ಪ ತೊಟ್ಟಿದ್ದೀವಿ. ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋವರೆಗೂ ಹೋರಾಟ ಕೈ ಬಿಡಬಾರ್ದು ಅಂತೇಳಿ. ಈ ಹಿಂದೆ ಮೊದಲ ಬಾರಿಗೆ ಸುವರ್ಣ ವಿಧಾನಸೌಧ ಏನು ಹೊಸ್ದಾಗಿ ಕಟ್ಟಿದರು ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ. ಕಟ್ಟಿದಾಗ ಮೊದಲ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡಿದಾಗ ಆ ಮೊದಲ ಅಧಿವೇಶನಕ್ಕೆ ಮೊದಲ ಬಾರಿಗೆ ಸುವರ್ಣ ವಿಧಾನಸೌಧಕ್ಕೆ ನಾವೇ ಫಸ್ಟ್ ಮುತ್ತಿಗೆ ಹಾಕಿದ್ದೇವೆ. ಅವತ್ತು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರು ಇದ್ದರು. ಆ ಸಂದರ್ಭದಲ್ಲಿ ಮುತ್ತಿಗೆ ಹಾಕಿದಾಗ ನಮ್ಮ ಚಳವಳಿಗೆ ಅವ್ರು ಯಾವುದೇ ರೀತಿಯಾಗಿರೋದು ಅಡೆತಡೆ ಮಾಡಲಿಲ್ಲ. ಅವತ್ತು ಉದಾಸಿ ಅವರು ಮತ್ತು ಉಮೇಶ್ ಕತ್ತಿ ಅವರು ಇಬ್ಬರು ಬಂದು ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡಿ ನಮಗೆ 2A ಮೀಸಲಾತಿ ಬೇಕಾಗಿರ್ತಕ್ಕಂಥ ಸಬ್ ಕಮಿಟಿ ರಚನೆ ಮಾಡಿದರು. ಅದಾದಮೇಲೆ ಮತ್ತೆ ಯಡಿಯೂರಪ್ಪ ಸಾಹೇಬ್ರು ಯಾವಾಗ CM ಆದರು, ನಮಗೆ ಇನ್ನಷ್ಟು ನಮ್ಮವರೊಬ್ಬರು CM ಆಗಿದ್ದರೆ ಪಡ್ಕೊಳ್ಳೇಬೇಕು ಅಂತೇಳಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗೂ ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಸುಮಾರು 25,000ಕ್ಕಿಂತ ಹೆಚ್ಚು ಪಂಚಮಸಾಲಿಗಳು ರಾಜ್ಯ ಮಟ್ಟ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಕೊನೆಗೆ ಪಾದಯಾತ್ರೆ ಮಾಡಿ ಬೆಂಗಳೂರಲ್ಲಿ 10 ಲಕ್ಷ ಶಕ್ತಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಅದಾದಮೇಲೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲೂ ಒಂದು 20 ಲಕ್ಷ ಮಂದಿ ಕೂಡಿಸಿ ಹಕ್ಕೊತ್ತಾಯ ಮಾಡಿದ್ವಿ. ಅವರ ಮನೆ ಮುಂದೆ 2 ಸಲ ಮನೆ ಮುತ್ತಿಗೆ ಹಾಕಿದ್ವಿ. ಅದು ಇಂದಿನ ಯಾವುದೇ ಸರ್ಕಾರ, ಯಾವುದೇ ಮುಖ್ಯಮಂತ್ರಿಗಳು ನಮ್ಮ ಹೋರಾಟವನ್ನು ಯಾವುದೇ ಕಾರಣಕ್ಕೂ ದೌರ್ಜನ್ಯ ಮಾಡಿ ಹತ್ತಿಕ್ಕೊಂದು ಪ್ರಯತ್ನ ಮಾಡಲಿಲ್ಲ. ಅವ್ರಿಗೆ ಎಷ್ಟು ಸಾಧ್ಯವಾಯಿತು ಅಷ್ಟು ಸ್ಪಂದಿಸ್ತಿದ್ರು, ಅಥವಾ ಉದಾಸೀನ ಮಾಡ್ತಿದ್ರು, ಅಥವಾ ಭರವಸೆ ಕೊಡ್ತಿದ್ರು, ನಾವು ಡೆಡ್ಲೈನ್ ಕೊಡ್ತಿದ್ವಿ. ಹಂಗೆ ಹೋರಾಟ ನಿರಂತರವಾಗಿತ್ತು. ಎಲ್ಲೇ ಒಂದು ಕಡೆ ಹೋರಾಟಕ್ಕೆ ಒಂದು ಅವ್ರಿಗೆ ಭಯನೇ ಇತ್ತು, ಒಂದು ಕಡೆ ಗೌರವ ಇತ್ತು. ಅದೇ ಪ್ರಕಾರವಾಗಿ ಈ ಸರ್ಕಾರ ಬಂದ ಮೇಲೂ 1 ವರ್ಷಗಳ ಕಾಲ ನಿರಂತರವಾಗಿ ನಮ್ಮೆಲ್ಲ ಶಾಸಕರು ಅಧಿವೇಶನದಲ್ಲಿ ಹೋಗಿ ಧ್ವನಿ ಎತ್ತುವಂಥ ಪ್ರಯತ್ನ ಮಾಡಿ ಅಧಿವೇಶನ ಧ್ವನಿ ಎತ್ತಕ್ಕೆ ಅವಕಾಶ ಕೊಡಲಿಲ್ಲ. ಅವರು ಮನೆ ಬಾಗಿಲಿಗೆ ಹೋಗಿ ಮನವಿ ಮಾಡಿಕೊಂಡು ಅದ್ರ ಬಗ್ಗೆ ಏನೂ ಕಿಮ್ಮತ್ತು ಕೊಡಿಲ್ಲ. ಆಗ ನಾವೇನು ಮಾಡಿದ್ವಿ, ನಮ್ಮ ಸಮುದಾಯದ ವಕೀಲರ ಮೂಲಕ ಒಂದು ಒತ್ತಡ ಹಾಕಬೇಕು ಅಂತೇಳಿ ಕರ್ನಾಟಕದ ಸುಮಾರು 5-6 ಸಾವಿರ ವಕೀಲರನ್ನ ಸಂಘಟನೆ ಮಾಡಿ ಅವ್ರ ಮುಖಾಂತರ ಹೋಗಿ CMಗೆ ಒತ್ತಡ ಹಾಕಿದಾಗ CM ಅವರು ಕೂಡಲೇ ಮಾತುಕತೆ ಕರೆದು ವಕೀಲರ ಪರಿಷತ್ತಿನ ಮಾತುಕತೆ. ಮುಖ್ಯಮಂತ್ರಿ ಇಲ್ಲ, ಸದ್ಯಕ್ಕೆ ನಾವೇನು ತೀರ್ಮಾನ ತೆಗೆದುಕೊಳ್ಳೋಕ್ಕಾಗಲ್ಲ ಅಂತೇಳಿ ನಕಾರಾತ್ಮಕ ಹೇಳಿದ್ರು. ಅದಕ್ಕೆ ನಮಗೇನಾಯಿತು, ಇಂದು ಎಲ್ಲ ಮುಖ್ಯಮಂತ್ರಿಗಳಿಗೂ ನಾವು ವಿಧಾನಸೌಧ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿವಿ. ಅದೇ ಪ್ರಕಾರವಾಗಿ ನಿಮ್ಮ ಆ ಧೋರಣೆ ವಿರುದ್ಧವಾಗಿ ನಾವು ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಸುವರ್ಣಸೌಧ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಡಿಸೆಂಬರ್ 10ನೇ ತಾರೀಕಿಗೆ ನಾವೆಲ್ಲ ಕರೆ ಕೊಟ್ಟಿವಿ. ಆ ಡಿಸೆಂಬರ್ 10 ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಜಮಾಯಿಸಿದ್ವಿ. ಸರ್ಕಾರ ಪರ 4 ಜನ ಮುಖ್ಯಮಂತ್ರಿಗಳನ್ನು ಕರೆಸಿದ್ರು CM ಅವರು. ಇಲ್ಲ, ಮುತ್ತಿಗೆ ಹಾಕಕ್ಕೆ ಹೋಗ್ಬೇಡ್ರಿ, ನಿಮ್ಮ ಬೇಡಿಕೆ ಏನದೋ ಅದ್ರ ಬಗ್ಗೆ ನಾವು ತಿಳ್ಕೊಂಡು ಹೋಗಿ ಬಂದೀವಿ ಅಂತಂದರು. ನಮ್ಮ ಜನ ಏನು ಹೇಳಿದ್ರು, CM ಅವರು ಇವತ್ತವರೆಗೂ ಸ್ಪಂದನೆ ಮಾಡಿಲ್ಲ, ನಾವಿದ್ದ ವೇದಿಕೆಗೆ ಮುಖ್ಯಮಂತ್ರಿ ಬರಬೇಕು ಅಂತ ಆಗ್ರಹ ಮಾಡಿದರು. ಮುಖ್ಯಮಂತ್ರಿ ಬರಲಿಕ್ಕಾಗಲ್ಲ ಅಂತ ADGP ಅವರು ಹೇಳಿದರು. ಹಾಗಾದರೆ ನಾವೇ ಮುಖ್ಯಮಂತ್ರಿ ಬಳಿಗೆ ಹೋಗ್ತೀವಿ ಅಂತೇಳಿ ನಾವೆಲ್ಲ ಕೂತ್ಕೊಂಡು ಮೊದಲು ವಕೀಲರು, ಅವ್ರ ಹಿಂಭಾಗದಲ್ಲಿ ರೈತರು, ಆಮೇಲೆ ನಾವೆಲ್ಲ ಜನಪ್ರತಿನಿಧಿಗಳು, ಅವರ ಸಾವಿರಾರು ಸಂಖ್ಯೆಯಲ್ಲಿ CM ಅವರು ಇದ್ದಲ್ಲೇ ಮನವಿ ಪತ್ರ ಕೊಟ್ಟರಾಯ್ತು ಅಂತೇಳಿ ನಡ್ಕೊಂತ ಹೊಂಟಿದ್ವಿ. ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಿನಾಕಾರಣ ನಮ್ಮ ಅಮಾಯಕ ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ಬಿಂಡ್ರಸ್ ಮೇಲೆ, ನಮ್ಮ ಸಮುದಾಯದರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮುನ್ಸೂಚನೆ ಕೊಡಲಾರ್ದೇ ಕಾನೂನು ಬಾಹಿರವಾಗಿ ದೌರ್ಜನ್ಯ ಮಾಡುವಂಥ, ಮಾರಣಾಂತಿಕವಾಗಿ ದೌರ್ಜನ್ಯ ಮಾಡುವಂಥ, ಅದು ಲಾಠಿ ಚಾರ್ಜ್ ಮಾಡುವಂಥ ಕೆಲಸ ಮಾಡಿದ್ರು. ನಿಮ್ಮ ಹಾವೇರಿಯಲ್ಲಿ ಭಾಳ ಜನ ವಕೀಲರಿಗೆ ಹೊಡ್ತಿದ್ದವು, ರೈತರಿಗೆ ಹೊಡ್ತಿದ್ದವು. ಸುಮಾರು ಸಾವಿರಾರು ಜನರು ಕೈಕಾಲು ಬರ್ಕೊಂಡಿದ್ದಾರೆ. 100 ಜನರು ಇವತ್ತು ಸಾವು ಬದುಕಿನ ಜೊತೆ ಹೋರಾಟ ಮಾಡ್ತಿದ್ದಾರೆ. ಲಕ್ಷಾಂತರ ಜನ ಇವತ್ತು ಕಣ್ಣೀರು ಹಾಕಿದ್ದಾರೆ. ಈ ಘಟನೆ ಇಡೀ ಲಿಂಗಾಯತರ ಇತಿಹಾಸದಲ್ಲಿ ಮೊದಲ ಬಾರಿಗೆ ದೌರ್ಜನ್ಯ. ಬಹುತೇಕ ಸ್ವತಂತ್ರ ಬಂದ ಮೇಲೆ ಇದು ಚೆನ್ನಮ್ಮನ ಕಾಲದಲ್ಲಿ ದೌರ್ಜನ್ಯ ಆಗಿತ್ತು, ಬಸವಣ್ಣ ಕಾಲದಲ್ಲಿ ಶರಣರ ಮೇಲೆ ದೌರ್ಜನ್ಯ ಆಗಿತ್ತು, ಮೈಸೂರು ಪ್ರಾಂತದಲ್ಲಿ ದೌರ್ಜನ್ಯ ಆಗಿತ್ತು, ಕೇಳಿದ್ವಿ ಇತಿಹಾಸದಲ್ಲಿ. ಅದು ಸಂವಿಧಾನ ಬಂದ ಮೇಲೆ ಇದುವರೆಗೂ ಯಾವುದೇ ಮುಖ್ಯಮಂತ್ರಿಗಳು ಯಾವುದೇ ಲಿಂಗಾಯತರ ಹೋರಾಟವನ್ನು ಈ ರೀತಿಯಾಗಿ ಹತ್ತಿಕ್ಕೋ ಪ್ರಯತ್ನ ಯಾರೂ ಮಾಡಿದ್ದಿಲ್ಲ. ನಮಗೆ ಉದಾಸೀನ ಮಾಡಿದರೆ ನಾವು ಬೇಜಾರು ಹಾಕಿದ್ದಿಲ್ಲ, ಕೊಡೋಕ್ಕಾಗಲ್ಲ ಅಂದರೂ ನಾವು ಬೇಜಾರು ಹಾಕಿದ್ದಿಲ್ಲ. ಆದರೆ ಏಕಾಏಕಿ ಕಾನೂನನ್ನು ಮೀರಿಬಿಟ್ಟು ಯಾವುದೇ ಮುನ್ಸೂಚನೆ ಕೊಡಲಾರ್ದೆ, ಯಾವುದೇ ಅನೌನ್ಸ್ಮೆಂಟ್ ಮಾಡಲಾರ್ದೇ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಡಿಸೆಂಬರ್ 10ನೇ ತಾರೀಕು ಇದೆಯಲ್ಲ, ಅದು ನಮ್ಮ ಜನರಿಗೆ ಒಂದು ರೀತಿ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಮತ್ತೆ ಡಿಸೆಂಬರ್ 10ನೇ ತಾರೀಕು ನಾವೆಲ್ಲ ಒಂದು ಕಡೆ ಕೂಡಿ ಆ ದಿನವನ್ನು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲ ಆಚರಣೆ ಮಾಡಕತ್ತೀವಿ. ಅದರ ಅಂಗವಾಗಿ
ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಗಾಂಧಿ ಭವನದಿಂದ ಒಂದು ಪಂಚಮಸಾಲಿ ಮೌನ ಪಥಸಂಚಲನ ಅಂತೇಳಿ ನಾವು ಬಾಯಿಗೆ ಮತ್ತು ಎಡಗೈಗೆ ಕರಿಬಟ್ಟೆಯನ್ನು ಕಟ್ಟಿಕೊಂಡು ಬಲಗೈಯಲ್ಲಿ ಪಂಚಮಸಾಲಿ ಚೆನ್ನಮ್ಮನ ಧ್ವಜ ಇಟ್ಕೊಂಡು ಒಂದು ಮೌನ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ಯಾಕೆಂದರೆ ಆ ದಿನವನ್ನು ಮರೆಯೋದು ಬೇಡ. ಯಾವ ರೀತಿಯಾಗಿ 1980ರ ನರಗುಂದ ರೈತರ ಹೋರಾಟವನ್ನು ಪ್ರತಿ ವರ್ಷ ನಮ್ಮ ರೈತರು ನರಗುಂದ ಬಂಡಾಯ ಅಂತ ಆಚರಣೆ ಮಾಡ್ತಾರೆ. ಅದೇ ಥರನಾಗಿ ನಾವು ಸಹ ಮೀಸಲಾತಿ ಸಿಗೋವರೆಗೂ ಡಿಸೆಂಬರ್ 10ರ ದಿನವನ್ನು ನಮ್ಮ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತ ಆಚರಣೆ ಮಾಡಿ ಆ ನೋವನ್ನು ನುಂಗ್ಕೊಂಡು ಮುಂದೆ ಮೀಸಲಾತಿನ ಪಡೆಯುವಂಥ ಸಂಕಲ್ಪ ಮಾಡಲಿಕ್ಕೋಸ್ಕರವಾಗಿ ಮತ್ತು ಯಾವುದೇ ಸರ್ಕಾರ ಯಾವುದೇ ಪಕ್ಷದವರು ಈ ರೀತಿಯಾಗಿ ಮೀಸಲಾತಿ ಕೇಳುವಂಥ ಸಂದರ್ಭ ಯಾವುದೇ ಪ್ರಾಮಾಣಿಕವಾದಂಥ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋ ಸಂದರ್ಭದಲ್ಲಿ ಯಾವ ಸರ್ಕಾರಗಳು ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ದೌರ್ಜನ್ಯ ಮಾಡಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರವಾಗಿ ಮತ್ತು ಅವತ್ತೇನು ನಮ್ಮ ಹೋರಾಟ ಹತ್ತಿಕ್ಲಿಂಗ್ ಲಾಠಿಚಾರ್ಜ್ ಮಾಡಿದ್ದಾರೆ. ನಮ್ಮ ಮೀಸಲಾತಿ ಸಿಗೋವರೆಗೂ ಯಾವ ಕಾರಣಕ್ಕೂ ನಾವು ನಿಲ್ಲಲಿ ಹೋರಾಟ ನಾನು ನಿರಂತರ ಮಾಡ್ತೀವಿ ಅಂತ 3 ಸಂದೇಶವನ್ನು ತಿಳಿಸ್ಲಿಕ್ಕೋಸ್ಕರವಾಗಿಯೇ ಅವತ್ತು ಮೌನ ಪಥಸಂಚಲನವನ್ನು ಮಾಡಲಾಗ್ತದೆ. ಹಾಗಾಗಿ ಆ ಡಿಸೆಂಬರ್ 10ನೇ ತಾರೀಕು ಅದನ್ನು ಮರೆಯೋದು ಬೇಡ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸಮಯದ ಕೊರತೆಯಿಂದ ಎಲ್ಲ ಭಾಗದಲ್ಲಿ ಪ್ರವಾಸ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ಹಾವೇರಿ ಜಿಲ್ಲೆಯ ವತಿಯಿಂದಲೇ ಇಡೀ ನಾಡಿನ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಎಲ್ಲರಿಗೂ ಹೇಳ್ತೀವಿ, ಪ್ರತಿಯೊಬ್ಬ ಪಂಚಮಸಾಲಿಗಳು ತಾವೆಲ್ಲರೂ ಸಹ ಮನೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ರ ಮೂಲಕವಾಗಿ ಮೌನವಾಗಿ ನಮ್ಮ ಆ ಘಟನೆಯನ್ನು ಖಂಡಿಸಿ ಆ ರೀತಿಯಾಗಿರ್ತಕ್ಕಂಥ ಪಥಸಂಚಲನ ಮಾಡಿ ಮುಂದೆ ಮೀಸಲಾತಿನ ಪಡೆಯುವಂಥ ಹಿನ್ನೆಲೆ ನಿರಂತರವಾಗಿರ್ತಕ್ಕಂಥ ಹೋರಾಟಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡೋಣ ಅಂತೇಳಿ ಈ ಮಾಧ್ಯಮಗೋಷ್ಠಿ ಮೂಲಕ ನಾನು ಮನವಿ ಮಾಡ್ತಾ, ಇಲ್ಲಿ ನಮ್ಮೆಲ್ಲ ಸಂಘಟನೆಗಳು ವಿವಿಧ ಘಟಕಗಳೆಲ್ಲ ಪದಾಧಿಕಾರಿಗಳಿದ್ದಾರೆ, ಅವರು ಸಹ ನಾಳೆಯಿಂದ ಕಾರ್ಯೋನ್ಮುಖರಾಗಿ ಹೆಚ್ಚಿನ ಸಂಖ್ಯೆಯ ಜನ ಕರೆತರಲಿಕ್ಕೆ ಪ್ರಯತ್ನ ಪಡಬೇಕು ಅಂತೇಳಿ ಮತ್ತು ಈಗಾಗಲೇ ಸಂಬಂಧಪಟ್ಟಾಗೆ ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಪೊಲೀಸರ ಜೊತೆ ಮಾತಾಡೀವಿ. ಅವರು ಸಹ ಒಂದು ಸ್ಥಳ ನಿಗದಿ ಮಾಡ್ತೀವಿ ಅಂದರೆ ಆ ಜಿಲ್ಲಾಧಿಕಾರಿ ಯಾವ ಸ್ಥಳ ತೋರಿಸ್ತಾರೋ ಗಾಂಧಿ ಭವನದಲ್ಲಿ ಮೊದಲು ಸೇರ್ತೀವಿ, ಅಲ್ಲಿಂದ ನಡ್ಕೊಂತ ಹೋಗ್ತೀವಿ. ಜಿಲ್ಲಾಧಿಕಾರಿಗಳು ಸತ್ಯಾಗ್ರಹಕ್ಕೆ ಯಾವ ಸ್ಥಳ ತೋರಿಸ್ತಾರೆ ಅಲ್ಲಿ ಹೋಗಿ ಸಂಜೆವರೆಗೂ ಸತ್ಯಾಗ್ರಹ ಮಾಡಿಕೊಂಡು ಮತ್ತೆ ನಮ್ಮ ಹೋರಾಟವನ್ನು ಅವತ್ತು ಸಮರ್ಪಗೊಳಿಸ್ತೀವಿ. ಮತ್ತು ಮೀಸಲಾತಿ ಹೋರಾಟ ನಾವು ಲೆಟ್ರ್ ಕೊಟ್ಟು ಸುವರ್ಣ ವಿಧಾನಸೌಧಕ್ಕೆ ಲೆಟ್ರ್ ಕೊಟ್ಟೇವಿ. ಅವರು ಜಿಲ್ಲಾಧಿಕಾರಿಗಳಲ್ಲಿ 144 ಸೆಕ್ಷನ್ ಐತಿ ಅಂತಾರೆ. ಎಲ್ಲರಿಗೂ ಒಂದು ವ್ಯವಸ್ಥೆ ಮಾಡಿದಾರಂತೆ ಎಲ್ಲ ಹೋರಾಟಗಾರರಿಗೆ. ಅವ್ರು ಎಲ್ಲಿ ತೋರಿಸ್ತಾ ಆ ಜಾಗ ಯಾವ ಜಾಗ ನಿಗದಿ ಮಾಡಿಲ್ಲ ಆ ಜಾಗದಲ್ಲಿ ಹೋಗಿ ಈಗ ತಮ್ಮ ಹೋರಾಟದಿಂದಾಗಿ ನಿಮ್ಮ ಪಂಚಮಸಾಲಿ ಸಮುದಾಯ ರಾಜಕೀಯವಾಗಿ ಅತಂತ್ರ ಆಗ್ತಿದೆ ಅನ್ನೋ ಒಂದು ಆರೋಪ ಆಗ್ತದೆ. ರಾಜಕೀಯವಾಗಿ ಅತಂತ್ರ ಆಗ್ತಿದೆ ಇಲ್ಲ, ರಾಜಕೀಯವಾಗಿ ಒಂದು ನಿಮಿಷ ಪ್ರಶ್ನೆ ಮುಗಿಸ್ತೀನಿ. ಕಳೆದ ಬಾರಿ ತಾವು ಏನು ಹೋರಾಟ ಮಾಡಿದ್ರಿ ಅದು ರಾಜ್ಯ ಚುನಾವಣೆ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಿದೆ. ಯಾರೇನೇ ಅಲ್ಲ ಅಂದ್ರೂ ಕೂಡ ಕಾಂಗ್ರೆಸ್ಸಿಗೆ ವರದಾನ ಆಗಿತ್ತು. ಆದರೆ ಈಗ ನೀವು ಮಾಡ್ತಿರೋ ಮತ್ತು ಹೋರಾಟದಿಂದಾಗಿ ಈಗ ಯಾವ ಪಕ್ಷದಲ್ಲಿ ತಮ್ಮ